ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮ್ಯಾಗ ಅಪ್ಪ ಮಾತಾಡ್ತಾ ಇದ್ದೀನಿ. ಇವತ್ತೇನೆ ಎದ್ದೆ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಅಕ್ಕ ಏನೋ ತಿಂತವಳೆ. ಏನಾಗ ಅದು ಮೆಂತೆ ಇರೋದು ತಿಂತಾರ. ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ? ನೋಡಿ, ಇದು ಹೊರಗಿನ ವ್ಯೂ. ಇದು ಆಗಲೇ ಎಷ್ಟಾಗಿದೆ ಟೈಮು ನೋಡಿ. ಇವಾಗ ಎದ್ದಿದ್ದೀನಿ, 9 ಗಂಟೆಗೆ ಎದ್ದಿದ್ದೀನಿ ಗೈಸ್. ಎಕ್ಸಾಮ್ ಮುಗ್ದಿದೆ, ಅದಕ್ಕೆ 9 ಗಂಟೆ ಎದ್ದೇಳೋದು ಅಷ್ಟೇ. ಎಕ್ಸಾಮ್ ಇದ್ದಾಗ ಏನು ಎಕ್ಸಾಮ್ ಇದ್ದಾಗ ಎದ್ದೇಳ್ತಿರ್ಲಿಲ್ಲ, ಅಷ್ಟೇ ಹೇಳೋದಷ್ಟೇ. ಡೈಲಾಗ್ ಅಕ್ಕ ಅಲ್ಲಿ ಬಿತ್ತು ಗಾಯ್ಸ್. ಅದು ಆವಾಗಲೇ ಅದು ಇದನ್ನು ಅಲ್ಲಿ ಕಟ್ಟೆ ಮೇಲೆ ಇಟ್ಟಿದ್ದು. ಇದು ಏನೋ ಮಾಡಿದ್ದಾರೆ ನೋಡಿ, ಇದು ಕ್ಯಾಂಡಿನ ಮಾವಿನಕಾಯಿ ಕ್ಯಾಂಡಿ ಅನ್ಸುತ್ತೆ ಇದು. ನೋಡಿ, ಇದನ್ನು ಇಲ್ಲಿಟ್ಟಿದ್ರು. ಅದು ಗಾಳಿಗೆ ಬಂದು ಆರೋಗ್ತಿತ್ತು, ಅದಕ್ಕೆ ಕೂಗಾಡಿದೆ ಯಾವಾಗಲೇ. ನೋಡಿ, ನಮ್ಮಮ್ಮ ಆಗಲೇ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಒಂದು ಮಾತಾದರೂ ಕರೆದೇನಮ್ಮ ನೀನು? ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ನೋಡಿ, ಇಷ್ಟೇ ಗೈಸ್ ಎಲ್ಲ. ನೋಡಿ, ಬಲ್ಲಿ ಡೈಲಾಗು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತುಪ್ಪಕ್ಕೆ ಒಳ್ಳೆ ಕಾಂಬಿನೇಷನ್. ಕಮ್ಮಿ ತಿಂತೀನಿ. ಸೊ ಈಗ ತಾನೇ ತಿಂಡಿ ಆಯಿತು. ಏನು ಪುಂಡಿ ಮತ್ತು ಚಟ್ನಿ ಮಾಡಿದ್ರು ಮಮ್ಮಿ. ಅದರ ರೆಸಿಪಿ ಬೇಕಂದರೆ ಸುಧಾ ಫುಡ್ ಕಾರ್ಟಲ್ಲಿ ಹೋಗಿ ಚೆಕ್ ಮಾಡಿ, ಬರುತ್ತೆ, ಅಲ್ಲೇ ಇರುತ್ತೆ. ನಮ್ಮಮ್ಮಂದು ಯೂಟ್ಯೂಬ್ ಚಾನಲ್. ಈಗ ಪಪ್ಪಾಯಿನ ಕಟ್ ಮಾಡ್ತಿದ್ದಾರೆ. ಎರಿತಾ ಇದೆ ಸಿಪ್ಪೆ. ಅದೇ ಎರಿತಾ ಇದ್ದೀರ. ಈಗಿನ ಕಾಲದ ಮಕ್ಕಳಿಗೆ ಕನ್ನಡನೇ ಸರಿಯಾಗಿ ಬರಲ್ಲ. ಎರಿಯೋದು ಯಾವುದು ಗೊತ್ತಿರಲ್ಲ. ನೋಡಿ, ಮಾಡಿಕೊಟ್ರೆ ಎರಿತಾ ಇದ್ದಾರೆ, ತಿಂತಾರೆ. ಅಷ್ಟೇ. ಕಟ್ ಮಾಡಿಕೊಟ್ಟು ಬೌಲಿಗೆ ಹಾಕಿ 1 ಸ್ಪೂನ್ ಹಾಕ್ಕೊಟ್ರೆ ಆರಾಮ್ಸೆ ತಿಂತಾರೆ. ಆದರೆ ನಾವೆಲ್ಲ ಮಕ್ಕಳಿದ್ದಾಗ ಹಿಂಗೆಲ್ಲ ಇರಲಿಲ್ಲ ಬಿಡಿ. ಏನಿದ್ರು ಮಕ್ಕಳು ರೆಡಿ ಟು ಈಟ್ ಅಷ್ಟೇ. ನಮ್ಮ ಮಕ್ಕಳೇನು ಹುಡುಕ್ತಾ ಇದ್ದಾಳೆ. ನಾನು ಇವಾಗ ತಾನೇ ತಿಂಡಿ ತಿಂದು ಸಿಡಿ ಬರೋಕ್ಕೆ ಎಲ್ಲ ಒರೆಸ್ಬೇಕಂತ. ಇನ್ನು ಎಲ್ಲ ಒರೆಸ್ಬೇಕು. ಬಿಸಿಲು ಜಾಸ್ತಿ ಹೊರಗೆ. ಆ್ಯಕ್ಚುಲಿ ಗೈಸ್, ಬೆಳಗ್ಗೆ ವಾಕಿಂಗ್ ಹೋಗ್ಬೇಕು ಅಂತ ನಾನು ಹೇಳಿದ್ದೆ ಗೈಸ್ ನಮ್ಮ ಅಕ್ಕಂಗೆ ನೆನ್ನೆ ರಾತ್ರಿ. ನಮ್ಮ ಅಕ್ಕ ಇದ್ದಳು 5 ಗಂಟೆ ಎದ್ದಿರೋನು ಎಬ್ಬಿಸ್ತಾಳೆ. ಹಂಗೆ ಇದ್ದಾಗಿದೆಯಾ ಮತ್ತೆ ವಾಕಿಂಗ್ ಹೋಗೋದು ಬಿಟ್ಟು. ಅದು ವೀಡಿಯೋ ಎಡಿಟ್ ಮಾಡಬೇಕು, ಮತ್ತೆ ಸಿಗ್ತೀನಿ. ನೋಡಿ ಗೈಸ್, ನಾನು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇದು ಏನು ಸೊಪ್ಪು ಮುಚ್ಚಿ? ನುಗ್ಗೆ ಸೊಪ್ಪು ಕೊಯ್ಕೊಂಡು ಹೋಗೋಕ್ಕೆ ಅಮ್ಮ ಸಾಂಬಾರು ಮಾಡ್ತಾರೆ ಅಂದರು. ನಮ್ಮ ಫ್ರೆಂಡ್ ಹರ್ಷ ಅಂತ. ನುಗ್ಗೆ ಸೊಪ್ಪು ಅವ್ರ ಮನೆ ತುಂಬ ಗಿಡ. ಪೇರ್ಲೆಕಾಯಿ ಅಲ್ಲ, ಪೇರ್ಲೆಕಾಯಿ ಗೋವಾ ಕಡ್ದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಹೊಳೆಯಲ್ಲಿ ಬಾಳೆ ಗಿಡ ಐತೆ, ಬಾಳೆ ಮರ, ಪಪ್ಪಾಯ ಗಿಡ ಇದೆ. ನೋಡಿ ಗೈಸ್, ಇಷ್ಟು ಕಿತ್ಕೊಟ್ಟಿದ್ದಾನೆ ಹರ್ಷ ಅವರು. ನುಗ್ಗೆಕಾಯಿ ಹುಡುಕ್ತಾವನೆ, ನುಗ್ಗೆಕಾಯಿ ಇಲ್ಲ, ಎಲ್ಲ ಕಿತ್ಕೊಂಬಿಟ್ಟ ನೀವು. ನೋಡಿ, ಕಿತ್ಕೊಟ್ಟವನೆ. ಆದರೆ ಒಳ್ಳೆ ಗಾರ್ಡನಿಂಗ್ ಮಾಡ್ತಾನೆ ಗೈಸ್ ಇವನು. 8 ನೋಡಿ ಗೈಸ್, ಹರ್ಷ ಮನೆ ಒಳಗೆ ಫಿಶ್ ಟ್ಯಾಂಕ್ ನೋಡಿ ಹೆಂಗಿದೆ. ಏನ್ ಮಮ್ಮ, ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ಹತ್ತುತ್ತಾ ಇದ್ದೀನಿ ಈ ಬಿಲ್ಡಿಂಗು. ಆಗಲೇ ಫಿಶ್ ಕ್ಲೀನ್ ಮಾಡ್ತಾವಳ ಅಕ್ಕ. ನೋಡಿ, ಪಪ್ಪಾಯ ತಡ್ರಿ.
ಒಂದೊಂದು ಥ್ಯಾಂಕ್ಸ್ ಇಲ್ಲ ಗೈಸ್ ನಾವು ಥ್ಯಾಂಕ್ ಯು. ನೋಡ್ರಿ ಇವಾಗ ನಾವೇ ಎಳ್ಸ್ಕೊಬೇಕು ಅದನ್ನು. ನೀನು ಅಲ್ಲಿ ತನಕ ವೇಟ್ ಮಾಡಬೇಕು. ನೀನೇನು ತೊಗೊಂಬಂದ ತಕ್ಷಣ ಏನು ಅಂತ ನೋಡಲ್ಲ, ಹುಳ ಐತೆ ಅಂತ ನೋಡಲ್ಲ, ತೆಂಗು 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 ಅಂತ ಹೇಳಕ್ಕಾಗತ್ತಾ? ಅದು ನಾಟಕ ಅನ್ಸುತ್ತೆ. ಹೌದಾ? ಹೌದು. ಸರಿ ಪಪ್ಪಾಯ ತಿಂತಾರೆ ಇಟ್ಕೊಂಬರೋದಲ್ವಾ? ನೋಡಿ ಗೈಸ್ ನಮ್ಮಮ್ಮ ಏನೋ ಅಡುಗೆ ಮಾಡ್ತಿದ್ದಾರೆ. ಏನಮ್ಮ? ನುಗ್ಗೆ ಸೊಪ್ಪಿನ ಬಸ್ಸಾರು. ನುಗ್ಗೆ ಸೊಪ್ಪಿನ ಬಸ್ಸಾರು. ಅಲ್ಲಿ ಮುದ್ದೆ. ಏನು ಮುದ್ದೆ? ಅದು ಬೆಣ್ಣೆ ಮುದ್ದೆ. ಬೆಣ್ಣೆ ಮುದ್ದೆ. ನೋಡಿ ಈ ಬಸ್ಸಾರು, ಪಲ್ಯ ರೆಸಿಪಿ ಬೇಕು. ಅದೇ ನಾನು ಆವಾಗಲೇ ತೋರಿಸಿದ್ನಲ್ಲ ಗೈಸ್, ನುಗ್ಗೆ ಸೊಪ್ಪಿಂದು ಸೊಪ್ಪು ಕಿತ್ಕೊಂಬಂದಲ್ಲ, ಅದೇ ಪಲ್ಯ ಅದು. ನಮ್ಮ ಅಕ್ಕ ಓಯ್ ನೋಡಿ ಕೇಳಿಸಲ್ಲ, ಇಯರ್ಫೋನ್ ಹಾಕೊಂಡಿದ್ದಾಳಲ್ಲ. ಅಪ್ಪ ಮಲಗಿದ್ದಾರೆ. ನೋಡಿ ಇಲ್ಲಿ ಏನೇನಿದೆ ಅಂತ ತಿನ್ನೋಕ್ಕೆ. ಮಾವಿನಕಾಯಿ ಇದೆ, ಮಾವಿನಕಾಯಿ ಜೊತೆ ಉಪ್ಪು ಖಾರ ಒಳ್ಳೆ ಕಾಂಬಿನೇಷನ್. ಪಪ್ಪಾಯ ಇದೆ. ಎಲ್ಲಿದೆ ವಾಟರ್ ಮೆಲನ್? ನೋಡ್ಲಿಲ್ವಾ? ಎಲ್ಲಿದೆ? ಮಾವಿನಕಾಯಿ ಮಾತ್ರ ನೋಡ್ದ. ವಾಟರ್ ಮೆಲನ್ ತಂದೇನು ಅಂತ ಎಲ್ಲಿ? ನಮ್ಮ ರೂಮ್. ಆಮೇಲೆ ಫೋಟೋಶೂಟಿಗೆ ಹೋಗ್ಬೇಕು. ನನ್ನ ಫ್ರೆಂಡ್ಸ್ ಯಾರು ನನ್ನ ಫೋಟೋ ಚೆನ್ನಾಗಿ ತೆಗಿಯಲ್ಲ, ನಾನೇ ಎಲ್ಲರೂ ಚೆನ್ನಾಗಿ ತೆಗಿತೀನಿ ತಾನೆ. ಸಾಕು ಹೋಗಿ ಈಗ. ಏನು ಸಾಕು ಇವಾಗ ಒಟ್ನಲ್ಲಿ ಮನೇಲಿ ಇರ್ಬೇಡ, ತಿರುಗ್ತಾ ಇರು ಅಷ್ಟೇ ಯಾವಾಗಲೂ. ಎಲ್ಲ ಮನೇಲಿ ಹಿಂಗೆ ಬೆಳೆದಲ್ಲ. ಹೌದು. ಮತ್ತೆ ಮನೇಲಿ ಮಾತ್ರ ಹೆಣ್ಮಕ್ಳು ಮಾತ್ರ ಕರೆಕ್ಟ್ ಆಗಿರ್ಬೇಕು, ಗಂಡು ಮಕ್ಳು ಯಾಕೆ ಮನೆಗಿರ್ಬಾರ್ದು? ನೋಡ್ರಿ ಬೇಗ ಬೇಗ ಹೋಗ್ಬೇಕೀಗ. ಸರಿ ಗೈಸ್, ಊಟ ಮಾಡ್ತಾ ಇದ್ದೀವಿ ಈಗ. ಪಲ್ಯ, ಮುದ್ದೆ, ಸಾರು, ನುಗ್ಗೆ ಸೊಪ್ಪಿನ ಬಸ್ಸಾರು. ಟೇಸ್ಟ್ ನೋಡೋಣ ಇರಿ ನಮ್ಮಮ್ಮ ಹೆಂಗೆ ಮಾಡಿದ್ದಾರೆ ಅಂತ. ಚೆನ್ನಾಗಿ ಮಾಡಲ್ಲ ಒಂದೊಂದ್ಸಲಿ ನಮ್ಮಮ್ಮ ಒಂದೊಂದ್ಸಲಿ ಚೆನ್ನಾಗಿ ಮಾಡಲ್ಲ ಮೀನ್ಸ್ ಯಾವಾಗಾರು ಒಂದ್ಸಲಿ ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ನೋಡೋಣ ಮತ್ತು ಟೇಸ್ಟ್. ಪರವಾಗಿಲ್ಲ, ಆ್ಯಾವ್ರೇಜಲ್ಲಿದೆ. ಊಟ ಮಾಡಿ ನಮ್ಮಮ್ಮ ಏನೋ ಮಾಡ್ತವ್ರಿ ಇಲ್ಲಿ. ವಾಟ್ ಇಸ್ ದಿಸ್? ಮ್ಯಾಂಗೋ ಕ್ಯಾಂಡಿ ಮಾಡಿದ್ವಿ ಅಲ್ವಾ ಚೆಲ್ಲಿ, ಅದು ಇವತ್ತೆಲ್ಲ ಒಣಗಿದೆ. ಅದನ್ನು ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ತಾರೆ. ದೇವರೇ, ನಾನು ಕಾಫಿ ಕುಡಿತಾ ಇದ್ದೀನಿ. ಪೂಜೆ ಆದಮೇಲೆ ಪೂಜೆ ಆಯಿತು. ನಮ್ಮ ಮನೆ ದೇವರು ಶಕ್ನಿ ರಂಗನಾಥ ಸ್ವಾಮಿ. ರೆಡಿಯಾಗಿ ವಿಡಿಯೋ ಮಾಡ್ತೀವಿ. ಈಗ ಇವಾಗೆಲ್ಲ ಹೊರಟಿದ್ದೀವಿ. ಹೋಗ್ತಾ ಮಾತಾಡ್ಕೊ, ಅಲ್ಲೇ ಹೋಗಿ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಎಲ್ಲರೂ ಹೋಗ್ತಾ ಇದ್ದೀವಿ. ಹಾಯ್ ಹೇಳಿ ಎಲ್ಲರೂ. ಅಲ್ಲಿ ಹೋಗ್ತಾ ವಿಡಿಯೋ ಮಾಡ್ತೀನಿ. ಈಗ ಇಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟಿದೆ ನೋಡಿ. 4 ಗಂಟೆಯಿಂದ ನಿಂತಿದ್ದೀವಿ, ಇವಾಗ ಮೂವ್ ಆಗ್ತಾಯಿದೆ ತಾನೇ ಅಪ್ಪ. ಫುಲ್ ಟ್ರಾಫಿಕ್ ಆಗಿದೆ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಮತ್ತೆ. ಇವಾಗ ಮೂವ್ ಆಗ್ತಿದ್ವಿ 4 ಗಂಟೆಯಿಂದ ನಿಂತ್ಕೊಂಡು. ಆ ಕಡೆ ಎಲ್ಲೋ ಜಾಮ್ ಆಗಿದೆ, ಆ ಸೈಡಲ್ಲಿ. ಆ ಸೈಡಿಗೆ ಹೋಗೋ ರೋಡ್ ಅಂತ. ಹಾಂ, ಮೋಸ್ಟ್ಲಿ ಅದು ಲಾರಿ ಗೀರಿ ಏನಾದರೂ ನಿಂತ್ಕೊಂಡಿರ್ಬೇಕು. ಏನಕ್ಕೆ ಹೋಗೋದು? ಸ್ವಲ್ಪ ದೂರ ಇದೆ, ಅಲ್ಲಿ ಹೋಗಿ ಎಲ್ಲಿಗೆ ಹೋಗ್ತಾಯಿದೆ ಅಂತ ತೋರಿಸ್ತೀನಿ. ಫೈನಲಿ ವಿ ಕೇಮ್ ಟು ಡಿಮಾರ್ಟ್. ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ.
ವಿ ಕೇಮ್ ಟು ಡಿ ಮಾರ್ಟ್. ನೋಡಿ ಆ್ಯಕ್ಚುಲಿ ಕಾರ್ ಕಮ್ಮಿ ಇದೆ ಈ ಸಲ ಫುಲ್ ಆಗಿಬಿಡ್ತಿತ್ತು. ಇದು ನೆಲಮಂಗ್ಲದಲ್ಲಿರೋ ಡಿ ಮಾರ್ಟು. ನೆಲಮಂಗ್ಲದವರೆಲ್ಲ ಬನ್ನಿ ಇದ್ದೀವಿ, ಕಮ್ಮಿಗೆ ಸಿಗುತ್ತೆ ನೋಡಿ. ನಮ್ಮಮ್ಮ ಅವ್ರು ಗೊತ್ತಲ್ಲ RCB ಸಪೋರ್ಟ್ ಮಾಡ್ತಿದ್ದವ್ರು ಅವರು. ನೆಲಮಂಗ್ಲದಲ್ಲಿರೋರು ಡಿ ಮಾರ್ಟಿದ್ದು. ನೆಲಮಂಗ್ಲದವರೆಲ್ಲ ಬನ್ನಿ ಇಲ್ಲಿಗೆ ನೋಡಿ. ಎಲ್ಲಕ್ಕಿಂತ ನಾನೇ ಇಟ್ಟಿರೋದು ನೋಡಿ. ಒಳ ಹೋಗ್ತಾ ಅಪ್ಪ ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ನಮ್ದು ಎಲ್ಲೋ ಬೋರ್ಡ್ ಗಾಡಿ ಇದು. ಅಪ್ಪ ಬರ್ತಾ ಇದ್ದಾರೆ, ನೀರು ಕುಡಿತಾ ಇದೆ. ಗಾಡಿ ನಂಬರ್ ಪ್ಲೇಟ್ ತೋರಿಸಲ್ಲ, ಸಾರಿ. ಆಮೇಲೆ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ನಾನೇ ಇಟ್ಟಿರೋದಲ್ಲ, ಹಿಂಗಂತಾರೆ ಅಷ್ಟೇ ಗೈಸ್. ಅವಾಗ ಎಲ್ಲರಿಗಿಂತ ನಾನು ಫುಲ್ ಆಗಿದ್ದೆ, ಇವಾಗ ಎಲ್ಲರಿಗಿಂತ ನಾನೇ ಇಟ್ಟಿದ್ದೀನಿ ನೋಡಿ. ನಮ್ಮ ಪಪ್ಪ ಇದೇ ಫಸ್ಟ್ ಟೈಮಲ್ಲಿ ಇಷ್ಟು ಚೆನ್ನಾಗಿ ನೀಟಾಗಿ ವ್ಲಾಗ್. ನಿನ್ನೆ ವ್ಲಾಗಲ್ಲಿ ಏನಾಗಿದ್ರು RCB ಇಂಟ್ರೆಸ್ಟ್ ಒಳಗೆ ಲ್ಯಾಪ್ಟಾಪ್ ಒಳಗೆ ಹೋಗ್ಬಿಟ್ಟಿದ್ರು ನಮ್ಮಪ್ಪ ನೋಡಿ. ಲ್ಯಾಪ್ಟಾಪ್ ಒಳಗೆ ಹೋಗ್ಬಿಟ್ಟಿದ್ರು ನಮ್ಮಪ್ಪ. ನೆನ್ನೆ ಒಳಗೆ ಹೋಗ್ತಾ ವೀಡಿಯೋ ಮಾಡ್ತೀನಿ ಬನ್ನಿ. ಇದ್ದೀವಿ ಡಿ ಮಾರ್ಟ್ ಒಳಗೆ ಬರ್ತಾಯಿದ್ದೀವಿ. ನಾನು ಕ್ಯಾರಿ ಮಾಡಿದ್ರೆ ನನ್ನ ಕೆಲಸ. ಡಿ ಮಾರ್ಟಿಗೆ ಬಂದರೆ ಪಕ್ಕ. ಯಾರು ಈ ಥರ ಮಾಡ್ತಾರೋ ಕಮೆಂಟ್ ಮಾಡಿ. ಬಾಯ್ಸ್ ಅಷ್ಟೇ ಮಾಡೋದು, ಗರ್ಲ್ಸ್ ಎಲ್ಲ ಇದೆಲ್ಲ ಮಾಡೋಲ್ಲ ಕೆಲಸನ. ಬರೀ ಹುಡುಗರು ಅಷ್ಟೇ ಈ ಕೆಲಸ ಮಾಡೋದು. ಕಮೆಂಟ್ ಬಾಕಿ ಯಾವುದೇ ಆಗಲಿ, ಡಿ ಮಾರ್ಟ್ಗಾಗಲಿ ಇಲ್ಲ ಮಾರ್ಟಿಗಾಗಲಿ ಬರೀ ಹುಡುಗರೇ ಈ ಕೆಲಸ ಮಾಡೋದು. ಹುಡುಗಿರೆಲ್ಲ ಈ ಕೆಲಸ ಮಾಡಲ್ಲ. ಮನೆ ಗೈಸ್ ಕಮೆಂಟ್ ಮಾಡಿ, ಈ ಥರ ಕೆಲಸ ಮಾಡಿದ್ದೀರಾ, ಇವಾಗಲೂ ಮಾಡ್ತಿರ್ತೀರಾ ನೀವು? ಮಾಡ್ತೀನಿ, ನಾನು ನೆಕ್ಸ್ಟ್ ಮಾಡ್ತೀನಿ ವಿಡಿಯೋ. ಅಮ್ಮ ನೋಡ್ತಿರೋ ರೇಂಜಿಗೆ ಬಿಲ್ ಎಷ್ಟಾಗ್ಬೋದು ಅಂತ ಕಮೆಂಟ್ ಮಾಡಿ. ನಾನು ಲಾಸ್ಟಿಗೆ ತಿಳಿಸ್ತೀನಿ ಬಿಲ್ ಎಷ್ಟಾಯಿತು ನೋಡಿ. ಹಿಂಗೆ ಹುಡುಕ್ತಾ ಇದ್ದಾರೆ. ನಮ್ಮ ಅಕ್ಕ ಒಂದು ಕಡೆ ಹುಡುಕ್ತಾಳೆ, ನಾನು ಒಂದು ಕಡೆ. ನಾನು ಇದನ್ನು ಕ್ಯಾರಿ ಮಾಡೋದ್ರಲ್ಲೇ ಆಗುತ್ತೆ ನನ್ನ ಜೀವನ ಎಲ್ಲ. ಏನಂತೀರ ಮಮ್ಮಿ? ಹಾಂ, ನನ್ನ ಜೀವನ ಎಲ್ಲ ಈ ಕ್ಯಾರಿ ಮಾಡೋದ್ರಲ್ಲೇ ಆಗುತ್ತೆ ನನ್ನ. ನೋಡಿ ಗೈಸ್, ನೋಡಿ ಎಂಥ ಅವಮಾನ ಮಾಡ್ತಾರೆ ನೋಡಿ ನನಗೆ. ನಿಮ್ಮ ಮನೇಲಿ ಹಿಂಗೆ ತಾನೇ ಮಾಡೋದು? ಹಾಂ ಗೊತ್ತು ನನಗೆ. ಹುಡುಗರ ಕಷ್ಟ ಹುಡುಗರಿಗೆ ಅರ್ಥ ಆಗೋದು. ಯಾಕಡೆ ನೋಡಿ ಫುಡ್ ಕಡೆ ಕರ್ಕೊಂಡೇ ಹೋಗಲ್ಲ ಗೈಸ್ ನಮ್ಮಮ್ಮ. ಬಜೆಟ್ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟವ್ರೀಗ. ಡಾರ್ಕ್ ಫ್ಯಾಂಟಸಿ ಇದು ನೋಡ್ತವ್ರೆ. ಬರ್ತೀನಿ ಮತ್ತೆ 2 ತಗೊಂಡ್ರು. ಇನ್ನೂ ಶಾಪಿಂಗ್ ಆಗ್ತಾಯಿದೆ. ನಮ್ಮ ಅಕ್ಕ ಏನೋ ನೋಡ್ತಾಳೆ. ಏನು ನೋಡ್ತಿದ್ಯಾಗ? ಇದು ನೋಡು, ಅಫೋರ್ಡಬಲ್ ಪ್ರೈಸು 99ಗೆ ಒಂದು ಬಾಟಲ್. ಚೆನ್ನಾಗಿದೆ ಅಲ್ಲ? ಮೈ ಬಾಟಲ್ ಚೆನ್ನಾಗಿದೆ ಅಲ್ಲ? ಕ್ಯೂಟಾಗಿದೆ. ಹಿಂದೆ ಏನಾದ್ರು ಪೇಂಟ್ ಆದರೂ ಮಾಡ್ಕೊಬೋದು. ಚೆನ್ನಾಗಿದೆ ಬಾಟ್ಲು. ಇಲ್ಲಿ ಪನ್ನೀರ್ ಹುಡುಕ್ತವ್ರೆ, ಇಲ್ಲಿ ಹುಡುಕ್ತಾರೆ. ಅಲ್ಲ ಇಲ್ಲಿ ಬಟರ್ ಹುಡುಕ್ತಾ ಇದ್ದಾರೆ. ನಾವು ತಗೊಳ್ಳೋ ನಂದಿನಿ ಇಲ್ಲಿದೆ ನೋಡಿ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಅಂತ. ನಂದಿನಿ ಅಮ್ಮ ಸಾಂಗ್ ಆಡ್ರಿ. ನಾನು ಪನ್ನೀರ್ ನಾನು ನಂದಿನಿ ಸಾಂಗ್ ಅದು. ಚೀಸ್ ಎಲ್ಲ ಬೇಡ, ನಮಗೆ ಪನ್ನೀರ್ ಸಾಕು. ನಮ್ಮಮ್ಮ ಪನ್ನೀರ್ ಟಿಕ್ಕ ಮಸಾಲ ಚೆನ್ನಾಗಿ ಮಾಡ್ತಾರೆ. ಪನ್ನೀರ್ ಟಿಕ್ಕ ಮಸಾಲ, ಪನ್ನೀರ್ ಬಟರ್ ಮಸಾಲ. ಅದು ಟಿಕ್ ಮಸಾಲ. ಅದು ಬೇರೆ, ಇದು ಪನ್ನೀರ್ ಬಟರ್ ಮಸಾಲ. ಅದು ಬೇರೆ, ಇದು ಬೇರೆ ಗೈಸ್. ನೋಡಿ ಮಲ್ಬಾರ್ ಪರೋಟ ಅಂತ ಇದು. ನಾವು ಮಲ್ಬಾರ್ ಪರೋಟ ತಗೊಳ್ಳಲ್ಲ, ಇನ್ನೊಂದು ಹಾಲು ತಗೊಂಡ ಇಲ್ಲ ಅಲ್ಲೇ ನೋಡಿ. ಇನ್ನೇನು ಬಿಲ್ಲಿಂಗ್ ಮಾಡ್ಸೋಕೆ ಹೋಗ್ತೀವಿ ಈಗ.
ಐಟಮ್ಸು ಬಿಲ್ಲು. ಇವಾಗ ಕಮೆಂಟ್ ಹಾಕಿ ಎಷ್ಟು ಬರುತ್ತೆ ಬಿಲ್ಲು ಅಂತ. ಲಾಸ್ಟ್ ನಾನು ತೋರಿಸ್ತೀನಿ ಬಿಲ್ನ. ಪನ್ನೀರ್ ತೊಗೊಳಮ್ಮ. ತಗೊಂಡಲ್ಲಮ್ಮ ಏನು ತಗೊಂಡಿಲ್ಲ. ಡೆಲಿ ಮಾಡ್ತಾರೆ. ನಾವು ತುಪ್ಪ ಹುಡುಕ್ತಾ ಇದೀವಿ. ತುಪ್ಪ ಸಚ್ಚಿನ ತುಪ್ಪ ಅಲ್ಲ ಅಮ್ಮ ಬಿಲ್ ಮಾಡಿಸ್ತಾರೆ. ನಾವು ಇಲ್ಲಿ ತುಪ್ಪ ಹುಡುಕ್ತಾ ಇದೀವಿ. ಅದಕ್ಕೆ ಮನೆ ಬಂದಿಲ್ಲ ನಮಗೆ. ಎಣ್ಣೆ ಇದೆ ಇದೆಲ್ಲ ಬೇಡ ಮಾಡಕ್ಕೆ ಫಸ್ಟ್ ತುಪ್ಪ ಹುಡ್ಕೋಣ. ಕೇಳಿ ಮತ್ತೆ ವಿಡಿಯೋ ಮಾಡ್ತಿದ್ವಿ. ಫೈನಲಿ ನನಗೆ ಸಿಕ್ತು ತುಪ್ಪ. ನೋಡಿ, ಅರ್ಧ ಲೀಟ್ರ್ ಥರ ಕೇಳಿದ್ರು, ತರ್ತಾ ಹೋಗ್ತಾ ಇದ್ದೀವಿ. ಅಲ್ಲಿತ್ತು ಸ್ಟಾರ್ಟಿಂಗಲ್ಲಿತ್ತು, ನಾವು ಎಂಡಿಗಲ್ಲಿದ್ದೀವಿ. ನೋಡಿ ತುಪ್ಪ ಹೊರಟು ರೆಕಾರ್ಡ್ ಮಾಡಿದ್ದೀವಿ. ಕಲ್ಲೆಲ್ಲ ಚಪ್ಪಲಿ ಹೊಡಿರೋ ಕಡೆಯಿಂದ ಅಡಿ ಆ್ಯಕ್ಚುಲಿ ನಮ್ಮಮ್ಮ ಆವಾಗಲೇ ಏನಂದಮ್ಮ ಎಷ್ಟು ರಿಪೀಟ್ ಮಾಡಿ. ಈಗ ರಿಪೀಟ್ ಮಾಡಿ. ಅದು ಬೈದವ್ರು ಸೇರೋದು ಕಾರು ಏನಾದರೂ ಗೊತ್ತಾಗ ಅವಾಗಲೇ ಅದಷ್ಟೇ 5,000 ನೋಡ್ರಿ ಎಷ್ಟಾಗಿದೆ ಅಂತ. ಆಗ್ಲಿ ಅವಾಗ್ಲೇ ಹೇಳಿದ್ದು ಬರೀ ರೇಷನ್ ಇವಾಗ ನೋಡಿ ಗೈಸ್, ಇಲ್ಲಿ ಬರೀ ತಿನ್ನೋದೇ ನೋಡಿ. ಇಲ್ಲಿದೆ, ನೆಕ್ಸ್ಟು ನೋಡಿ ಇಲ್ಲಿ ಮ್ಯಾಗಿ ಇದೆ, ಪಂಚಿದೆ ನೋಡಿ. ಬರೀ ತಿನ್ನೋದೇ ಇದೆ ನೋಡಿ ಗೈಸ್. ಅಮ್ಮ ಬರೀ ಹೇಳೋದಷ್ಟೇ. ನೋಡ್ರಿ 5,000 ಬಿಲ್ ಮಾಡೋರೆ. ನೋಡಿ 5,000 ಬಿಲ್ಲು. ಸ್ಟಾರ್ಟಿಂಗ್ ಹೇಳಿದ್ದು ಬ್ಯಾಕ್ಗ್ರೌಂಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ಅಮ್ಮ ಹೇಳಿದ್ದು ನೋಡ್ಬೇಕು ತಾನೇ ಅಕ್ಕ? ಹೆಂಗೆ ಹೇಳಿದ್ರು ಅಕ್ಕ? ನೋಡಿ ನಮ್ಮ ಅಕ್ಕನೇ ಜಾಸ್ತಿ ತಿಂಡಿ ಪೂತಿ. ನಾವು ಏನು ಮಾಡಿದ್ರು ಏನು ತೊಗೊಂಡ್ರು ಎಲ್ಲರಿಗೂ ಪ್ರಚಾರ ಮಾಡೋಂಗಿರುತ್ತೆ. ಇವ್ರು ಏನೋ ಅನ್ಕೊಂಬಿಟ್ಟವ್ರು ಗೈಸ್, ಇವರು ಬ್ಲಾಗಿಂಗ್ನ ಏನೋ ಅನ್ಕೊಂಬಿಟ್ಟವ್ರೆ. ಅದಕ್ಕೆ ಇಲ್ಲ ಪ್ಯಾಕಿಂಗ್ ನಡೀತದೆ ನೋಡಿ. ಇವಾಗ ನಮ್ಸ್ಕೊಂತಾರೆ. ಗಾಡಿಗೆ ಪ್ಯಾಕ್ ಮಾಡಿ ವಿಡಿಯೋ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಯಾರೇ ಆಗಿರಲಿ, ಈ ಥರ ಡಿಮಾರ್ಟಿಗೆ ಬಂದಾಗ ರ್ಯಾಕ್ ಇದನ್ನು ಕ್ಯಾರಿಂಗ್ ಗೂಡ್ಸ್ ಇರ್ತಲ್ಲ ಅದನ್ನು ಸೈಡಲ್ಲಿ ಇಡಿ. ಅವರು ಒಂದೇ ಸಲ ಬಂದು ತೊಗೊಂಡೋಗ್ತಾರೆ ನೋಡಿ. ಅವರೆಲ್ಲ ಮಧ್ಯೆ ಬಿಡ್ತಾರೆ. ಹಂಗೆ ಬಿಡಕ್ಕೆ ಹೋಗ್ಬೇಡಿ. ಯಾರೇ ಆಗಲಿ ಬಿಡಕ್ಕೆ ಹೋಗ್ಬೇಡಿ ಹಂಗೆ ಮಧ್ಯ ತೊಳೆಯಪ್ಪ. ಅರ್ಕೆ ಆ ಥರ ಇದೆ. ವೆಯ್ಟ್ ನೋಡ್ರಿ, ಆಗಲಿ ಕಾರೊಳ ಕೂತವ್ರೆ. ಜಸ್ಟ್ ಮಿಸ್ಸು ಗೈಸ್. ಒಂದು ಫಸ್ಟ್ ತರಿಸ್ತಿದೆ ಈಗ ನಮ್ಮ ಅಮ್ಮಂದು. ಅಲ್ಲಿ ಕೂತಿದ್ದೀನಿ. ಬಾಯ್ ಅನ್ನಿ ಎಲ್ಲರೂ. ಬಾಯ್ ಡಿಮಾರ್ಟ್ಗೆ ಬಾಯ್. ಮನೆ ಹೋಗಿ ವ್ಲಾಗ್ ಮಾಡ್ತೀನಿ ಮತ್ತೆ. ಗೈಸ್ ಡಿಮಾರ್ಟಿಂದ ಬಂದು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಲೇ 10:15 ಆಗಿದೆ. 10:15 ಆಗಿದೆ ಟೈಮ್ ಆಗಲೇ. ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನಮ್ಮ ಮನೆ ಸಿಗುತ್ತೆ. ಸ್ಮೆಲ್ ತೊಗೊಂಡು ಹೋಗ್ತಾ ಇದ್ದೀನಿ ಈಗ. ಕಾರಲ್ಲಿ ಬಾಕ್ಸ್ ಬಂದಿದ್ರು ಕಾಜು ಬರ್ಫಿ, ನನ್ನ ಫೇವ್ರೆಟ್ ಸ್ವೀಟ್ ಇದು. ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟವ್ರೆ. ಹೋಗಿದೆ ತಗೊಂಬರೋಕ್ಕೆ. ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟವ್ರೆ. ಕಾರಲ್ಲೇ ಬಿಟ್ಟು ಬಂದಿರಲ್ಲ ನಾವು. ಮೈ ಫೇವ್ರೆಟ್. ಹಾಂ ನೋಡಿ ಇವನೇನು ಮಾಡ್ತಾ ಇದ್ದಾನೆ ಅಂತ. ಯಾರ್ಯಾರಿಗೆ ಯಾರ್ಯಾವ್ದಾವ ಚಿಂತೆ ಆದರೆ ಇವನಿಗೆ ನೋಡಿ ಕಾಜು ಬರ್ಫಿ ಬೇಕು. ಅವನು ಅದು ಬಿಟ್ಟರೆ ಬೇರೆ ಯಾವುದು ತೊಗೊಳಲ್ಲ. ಆ ಬಾಕ್ಸ್ ಓಪನ್ ಮಾಡ್ಕೊಂಡು ಕೂತಿದ್ದಾನೆ ನೋಡಿ. ಗೈಸ್ ಆವಾಗಲೇ ನಮ್ಮಮ್ಮ 3,000 ಬಿಲ್ಲಾಗುತ್ತೆ ಅಂದಿದ್ದು ಆಯಿತಾ. ಇದರಲ್ಲಿ ನೋಡಿ ಎಷ್ಟು ಬಿಲ್ಲಾಗಿದೆ ಅಂತ. ನೋಡಿ ಎಷ್ಟಾಗಿದೆ ಬಿಲ್ಲು. 5,948 ನೋಡಿ. ಕಾಜು ಬರ್ಫಿ ತಿನ್ಕೊಂಡು ಕುತ್ಕೊಂಡವ್ರೆ. ಇಷ್ಟೆಲ್ಲ ಐಟಮ್ಸು ತಿನ್ನೋದೇ ಐತೆ ಅರ್ಧ ಇದರಲ್ಲಿ. ನೀವು ತೊಗೊಂಡಿರೋದು ಬರೀ ತಿನ್ನೋದೇ ತೊಗೊಂಡಿರೋದು. ಬರೀ ತಿನ್ನೋದೇ ತಗೋದು.
ಕೇಕ್ ಹುಡುಗಿ 4 ದಿವಸ ಕಾಡಲ್ಸಿ ಹಾಕೊಂಡ್ಬಿಟ್ಟು ಬೇಡ ಅಪ್ಪ ಡೈಲಿ ನ್ಯೂಸ್ ಹೇಳ್ತಾವ್ರೆ. ಊಟ ಮಾಡಕ್ತಾರೆ ನೀರಿಲ್ಲಂತೆ. ನೋಡಿ ಗೈಸ್, ಇದು ಚಾರ್ಕೋಲ್ ಹೊಸ ಬಿಟ್ಟಿದ್ದಾರೆ. ಚಾರ್ಕೋಲ್ ಕ್ಲೀನ್ ಜೆಲ್ ಅಂತ. ಇದು ಕಪ್ಪಿದೆಯಾ ಇಲ್ಲ ಅಂತ ನಮ್ಮ ಅಮ್ಮಂಗೆ ಕೇಳ್ತಿದ್ದೀನಿ. ಅಮ್ಮ ಕಪ್ಪಾಯ್ತಾ ನಮ್ಮ? ಎಷ್ಟು ಲೆವೆಲ್ ಆಫ್ ಕಪ್ ಇದೆ ಇದರಲ್ಲಿ? ಪೇಸ್ಟು ಕಪ್ಪು ಇರುತ್ತೆ, ಜಲ್ಲಿ ಥರ ಕಪ್ಪಾ? ನಂದು ಫುಲ್ ಕಪ್ಪು. ಫುಲ್ ಕಪ್. ಪಪ್ಪ ನಿಮ್ದು ಸೈಡಿ ಬಾ, ಎಷ್ಟಿದೆ ಕಪ್ ಇದು? ಸೈಡಿ ಬಾ ಪರ್ಸೆಂಟೇಜ್ ಬೇಗ. ಫುಲ್ಲಾ? ಡಾರ್ಕ್ ನೀನು ಹೇಳೀಗ. ಐ ಆಮ್ ದ ಒನ್ ಹೂ ಗೇವ್ ದಿ ಚಾಲೆಂಜ್. ನಾನು ಕೊಟ್ಟೆ. ಬ್ಲ್ಯಾಕ್ ಫುಲ್ ಬ್ಲ್ಯಾಕಾ? ಇರಲ್ಲ, ಬ್ಲ್ಯಾಕ್ ಜಲ್ಲಿ ಥರ. ಓಪನ್ ಕುತ್ಕೋ. ಓಪನ್ ಮಾಡ್ತೀಯಾರ ನೋಡಿ, ನಿಮ್ಮ ಕಣ್ಣು ಮುಂದೆನೇ ಓಪನ್. ಫುಲ್ ಬ್ಲ್ಯಾಕು ಅಲ್ಲ, ಜಲ್ಲಿ ಬ್ಲ್ಯಾಕ್ ಇದು. ಅಯ್ಯೋ ನಮ್ಮ ಅಮ್ಮ ಗೆದ್ಬಿಟ್ರು. ಶಿಟ್ ಶಿಟ್ ಶಿಟ್. ಅಲ್ಲೇ ಕೊಟ್ಟಿಲ್ಲ ಜಲ್ಲಿ ಅಂತ, ಜೆಲ್ ಅಂತ ಕೊಟ್ಟವ್ರೆ. ಜೆಲ್ ಬಂದ್ಬಿಟ್ಟು ಯಾವುದು ಅಂತ ಕಲರ್ ಬರಲ್ಲ ನೋಡಿ. ನಾರ್ಮಲ್ ಅದೇ ಕೋಲ್ಗೇಟ್ ಸಾಲ್ಟ್ ಬರಲ್ಲ, ಅದೇ ಟೇಸ್ಟ್. ಟೇಸ್ಟೇ ತಿಂತೀಯಾ? ನಾವು ಗೊತ್ತಲ್ಲ, ಶೀ ಯಪ್ಪ, ನಾವು ಪೇಸ್ಟ್ ತಿಂತೀವಿ, ಎಲ್ಲ ತಿಂತೀವಿ. ತಾರೀಕೆನಾ? ಜೆಲ್ಲು ಅಂದರೆ ಟ್ರಾನ್ಸ್ಪರೆಂಟ್ ಸ್ವಲ್ಪ. ಆಗ ಬಟ್ಟೆ ಚೇಂಜ್ ಮಾಡಿ ಇದನ್ನು ಹೆಚ್ಚಿಡ್ಬೇಕಂತೆ. ಮತ್ತೆ ಎಲ್ಲ ಮಾತಾಡೋಕೆ ಬರ್ತೀನಿ. ನಮ್ಮ ಅಮ್ಮಗೆ ಸ್ವಲ್ಪ ಕ್ಲಾಸ್ ತಗೋಬೇಕು, ಬಿಲ್ ಜಾಸ್ತಿ ಐತೆ ಇದಕ್ಕೆ. ನಮ್ಮ ಅಮ್ಮ ಆಮೇಲೆ ನಮಗೆ ಕ್ಲಾಸ್ ತಗೊಂತಾರೆ. ಸಿಗ್ತೀನಿ ಮತ್ತೆ. ನಮ್ಮ ಅಮ್ಮ ಅಡುಗೆಯಲ್ಲಿ ಸೊಪ್ಪು ತೊಗೊಂಡ್ರು. ಕೊತ್ತಂಬರಿ ಇದೇನಮ್ಮ? ಇದು ಚಿಲ್ಕರ್ವೆ. ಚಿಲ್ಕರ್ವೆ ಇದು ಅದು 2 ಚಿಲ್ಕರ್ವೆನಾ? ಚಿಲ್ಕರ್ವೆ 2 ಇದು ಕೊತ್ತಂಬರಿ, ಅದು 2 ಚಿಲ್ಕರ್ವೆ ತೊಗೊಂಡಿದ್ದಾರೆ. ನಾವು ಅಮ್ಮನ ಕೆಲಸ ಮಾಡ್ತಿದ್ದಾರೆ, ನನ್ನ ಕೆಲಸ ಇನ್ನೂ ಮುಗಿಸಿಲ್ಲ. ಸೊ ಇಷ್ಟೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ವ್ಲಾಗ್ ಚೆನ್ನಾಗಿತ್ತು ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇದೇ ಥರ ನಿಮ್ಮ ಮನೆ ಹುಡುಗರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.